ಹಾಯ್ ಫ್ರೆಂಡ್ಸ್, ತಲೆನೋವು, ಮೈಗ್ರೇನ್, ಸುಸ್ತು, ಕಣ್ಣಿನ ದೃಷ್ಟಿಗೆ, ಜ್ಞಾಪಕ ಶಕ್ತಿಗೆ 100ಕ್ಕಿಂತ ಹೆಚ್ಚು ಕಾಯಿಲೆಗಳಿಗೆ ಇದು ತುಂಬ ಒಳ್ಳೆಯ ಮನೆಮದ್ದು ಫ್ರೆಂಡ್ಸ್. ಇದು ಅಜ್ಜಿ ಕಾಲದ 100 ವರ್ಷದ ಹಳೆಯದಾದ ಮನೆಮದ್ದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ. ಇಲ್ಲಿ ಒಂದು ಇಡಿದಾದ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಈ ಒಣ ಕೊಬ್ಬರಿ ಎಲ್ಲೂ ತೂತಾಗಿರಬಾರ್ದು, ಒಡೆದಿರಬಾರ್ದು, ಸ್ಕ್ರ್ಯಾಚ್ ಆಗಿರಬಾರ್ದು, ಆ ಥರದ್ದು ನೋಡಿಬಿಟ್ಟು ತೊಗೊಳ್ಬೇಕು. ಒಂದು ಬೌಲಲ್ಲಿ ನೀರು ತೊಗೊಂಡ್ಬಿಟ್ಟು ಆ ಒಣ ಕೊಬ್ಬರಿನ ನೀರಲ್ಲಿ ಹಾಕಿಬಿಟ್ಟು ಉಲ್ಟಾ ಪಲ್ಟಾ ಮಾಡಿ ನೋಡಿ. ಯಾವ ಭಾಗ ಮೇಲೆ ತೇಲ್ ಬರುತ್ತೋ ಅದನ್ನು ಜ್ಞಾಪಕದಲ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಮಾರ್ಕ್ ಹಾಕ್ಕೊಂಡು ಇಟ್ಕೊಳ್ಳಿ. ನೋಡಿ, ಈ ಥರ ಉಲ್ಟಾ ಪಲ್ಟಾ ಮಾಡಿದ್ರು ನನಗೆ ಈ ಭಾಗ ಮೇಲೆ ಬರ್ತಾ ಇದೆ, ಅಲ್ಲೊಂದು ಸ್ವಲ್ಪ ಗುರ್ತಿದೆ ನೋಡಿ, ಆ ಭಾಗ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನೀಗ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ಟು ತೊಗೋಬೇಡಿ. ಈಗ ಈ ಭಾಗದಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸ್ಕ್ವೇರ್ ಭಾಗವಾಗಿ ಸಣ್ಣದಾಗಿ, ದೊಡ್ಡದಲ್ಲ, ಸಣ್ಣದಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ನೀವು ತೂತು ಮಾಡ್ಕೊಂಬಿಡಿ. ನೋಡಿ, ಚಾಕುವಿಂದ ಅದು ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್, ಅಷ್ಟೇನು ಕಷ್ಟ ಇಲ್ಲ, ಬೇಗನೆ ಬರುತ್ತೆ. ಹುಷಾರಾಗಿ ನೋಡಿಬಿಟ್ಟು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಟ್ ಮಾಡಾದ್ಮೇಲೆ ಆ ಹೋಲ್ ಒಳಗೆ ಫಂಗಸ್ ಇದೆನಾ, ಕೊಬ್ಬರಿ ಚೆನ್ನಾಗಿದ್ದಾನೆ ಕೆಟ್ಟಿದ್ದಾನೆ ಅಂತೇಳಿ ನೋಡಿಬಿಟ್ಟು ತೊಗೊಳ್ಳಿ. ನಾನು ಟಾಚ್ ಹಾಕಿಬಿಟ್ಟು ನೋಡಿರಿ ತೊಗೊಂಡಿದ್ದೀನಿ. ನನ್ನ ಕೊಬ್ಬರಿ ಚೆನ್ನಾಗಿದೆ ಒಳಗಡೆ ಎಲ್ಲ. ಈಗ ಒಣ ಕೊಬ್ಬರಿನ ಸೈಡಲ್ಲಿ ಇಟ್ಬಿಡಿ ಫ್ರೆಂಡ್ಸ್. ಕೆಲವೊಂದು ಸಾಮಾನು ನಾವು ತೊಗೊಳ್ಬೇಕಾಗುತ್ತೆ. ಬಾದಾಮಿ, ಮೆಲನ್ ಸೀಡ್ಸ್ ಅಂದರೆ ಕಲ್ಲಂಗಡಿ ಹಣ್ಣಿನ ಬೀಜ, ಸೋಫಿನ ಕಾಳು ಮತ್ತು ಗಸಗಸೆಯಲ್ಲಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವೀಗ ಒಣ ಕೊಬ್ಬರಿಯಲ್ಲಿ ತುಂಬಿಕೊಳ್ಬೇಕಾಗುತ್ತೆ. ಒಂದು ಸ್ಪೂನಿಂದ ನಾವು ಇಲ್ಲಿ ಮೊದಲಿಗೆ ಗಸಗಸೆ ಹಾಕ್ಕೊತಾ ಇದ್ದೀವಿ. ಗಸಗಸೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ನಿಮಗೆ ನಿದ್ರಾಹೀನತೆ ಕಡಿಮೆ ಮಾಡುತ್ತೆ, ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡುತ್ತೆ, ಬೋನ್ಸಿಗೆ ತುಂಬ ಒಳ್ಳೆಯದು, ಬ್ರೈನಿಗೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದನ್ನು ಹಾಕಿ ನಾನು 2ರಿಂದ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಕಲ್ಲಂಗಡಿ ಹಣ್ಣಿನ ಬೀಜ 2ರಿಂದ 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಕೂಡ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಇದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ನರ್ವಸ್ ಸಿಸ್ಟಮ್ ಹೆಲ್ತಿಯಾಗಿಡುತ್ತೆ ಮತ್ತು ಬ್ರೈನಿಗೂ ತುಂಬ ಒಳ್ಳೆಯದು. ಇಲ್ಲಿ ಸೋಪಿನ ಕಾಳು 1ರಿಂದ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಕೂಡ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು, ಕಣ್ಣಿಗೆ ತುಂಬ ಒಳ್ಳೆಯದು, ಡೈಜೆಸ್ಟಿವ್ ಸಿಸ್ಟಮಿಗೆ ಒಳ್ಳೆಯದು. ನೆಕ್ಸ್ಟ್ ಇಲ್ಲಿ ಅರ್ಧ ಕಪ್ಪಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಬಾದಾಮಿ ಕಣ್ಣಿಗೆ, ಸ್ಕಿನ್ನಿಗೆ, ಹೇರ್ಸಿಗೆ ತುಂಬ ಒಳ್ಳೆಯದು, ಹಾರ್ಟಿಗೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದನ್ನೇ ಬಾದಾಮಿ ಎಲ್ಲ ನಾನು ಒಣ ಕೊಬ್ಬರಿಯಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕಿಬಿಟ್ಟು ಆ ಹೋಲಿನ ಮುಚ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ನಾವು ಕಟ್ ಮಾಡ್ಕೊಂಡಿರ್ತೀವೋ ಆ ಭಾಗ ನಾವು ಮುಚ್ಚಬೇಕು. ಇದನ್ನು ನಾನು 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಹಾಲನ್ನು ನಾವು ಒಂದ್ಸರಿ ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ. ಈಗ ಹಾಲು ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್. ಈಗ ಫ್ಲೇಮ್ನ ಲೋ ಮಾಡ್ಕೊಂಡ್ಬಿಟ್ಟು ನಾವು ರೆಡಿ ಮಾಡಿ ಇಟ್ಟುಕೊಂಡಿರೋ ಒಣ ಕೊಬ್ಬರಿನ ಹಾಲಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನಾವು ಒಣ ಕೊಬ್ಬರಿನ ಹಾಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀವಿ. ಮೊದಲಿಗೆ ಕೊಬ್ಬರಿನ ನೀರಲ್ಲಿ ಹಾಕ್ಬಿಟ್ಟು ಟೆಸ್ಟ್ ಮಾಡಿದ್ವಿ. ಯಾವ ಭಾಗ ಮೇಲೆ ಬರುತ್ತೆ ಅದೇ ಭಾಗ ಹಾಲಲ್ಲೂ ಹಾಕ್ಬಿಟ್ಟು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ನಾವು ಫ್ಲೇಮ್ ಮೀಡಿಯಮ್ಮೇ ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಲೋ ಮಾಡಬೇಡಿ, ತುಂಬ ಹೊತ್ತಾಗುತ್ತೆ. ಇದನ್ನು ನಾವು 50ರಿಂದ 60 ನಿಮಿಷ ತನಕ ಕುದಿಸ್ಕೊಳ್ಬೇಕಾಗುತ್ತೆ. ಹಾಲು ಪೂರ್ತಿ ರೆಡ್ಯೂಸ್ ಆಗಬೇಕು. ರೀತಿ ಒಣ ಕೊಬ್ಬರಿನ ಹಾಲಲ್ಲಿ ಹಾಕಿ ಕುದಿಸ್ಕೊಳ್ಳುವ ಪದ್ಧತಿಯನ್ನು ಹಳೆ ಕಾಲದಲ್ಲಿ ಶೀರ್ಪಾಕ ವಿಧಿ ಅಂತಲೂ ಹೇಳ್ತಿದ್ರು ಫ್ರೆಂಡ್ಸ್. ಇದು ಕಣ್ಣಿಗೆ ತುಂಬ ಒಳ್ಳೆಯದು, ಬ್ರೈನಿಗಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಮೈಗ್ರೇನು, ಎಷ್ಟೇ ಹಳೆದಾದ ತಲೆನೋವಾಗಲಿ, ಸುಸ್ತಾಗಲಿ, ಬೋನ್ಸಿಗೆ ಒಳ್ಳೆಯದು. 1-2 ಫ್ರೆಂಡ್ಸ್, 100ಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ನೋಡಿ, ಇದು ಆಗಿದೆ. ಈಗ ಇದನ್ನು ನಾನೀಗ ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಈಗ ಇದನ್ನು ನೀವು ಒಂದು ಸಕ್ಕರೆನ ಇಲ್ಲಾಂದರೆ ಕಲ್ ಸಕ್ಕರೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತಿನ್ಬಿಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಳ್ಬೇಕು. ಒಂದು ಸ್ವಲ್ಪ ತಣ್ಣಗಾಗಲಿ ಫ್ರೆಂಡ್ಸ್, ಜಾಸ್ತಿ ಏನು ತಣ್ಣಗಾಗೋದು ಬೇಡ. ಈಗ ನೋಡಿ, ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಒಳಗಡೆ ಹಾಲು ಹೋಗಿರಲ್ಲ ಫ್ರೆಂಡ್ಸ್, ಸ್ಟೀಮಲ್ಲೇ ಎಲ್ಲನೂ ಕುದ್ದಿರುತ್ತೆ ಫ್ರೆಂಡ್ಸ್. ಇದರಿಂದ ತುಂಬ ಔಷಧೀಯ ಗುಣಗಳಿದೆ ಫ್ರೆಂಡ್ಸ್. ಈ ರೀತಿ ನಾವು ಹಾಲಲ್ಲಿ ಕುದಿಸ್ಕೊಳ್ಳುವುದರಿಂದ ನಾವೀಗ ಕೊಬ್ಬರಿನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಒಳಗಡೆ ಬಾದಾಮಿ ಆಗಲಿ, ಕಸಕಸೆ ಆಗಲಿ ಯಾವುದರಲ್ಲೂ ಹಾಲು ಹೋಗಿಲ್ಲ ಫ್ರೆಂಡ್ಸ್, ಪೂರ್ತಿ ಡ್ರೈ ಆಗಿದೆ. ನೋಡಿ ಎಷ್ಟು ಸ್ಮೂತಾಗಿದೆ ಇದು ಕೊಬ್ಬರಿ. ಈಗ ತುಂಬ ಸ್ಮೂತಾಗಿದೆ ಫ್ರೆಂಡ್ಸ್. ಇದನ್ನು ನಾವು ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ. ಹಾಲಲ್ಲಿ ಕುದಿಸ್ಕೊಳ್ಳುವುದರಿಂದ ಕೊಬ್ಬರಿ ಪೂರ್ತಿ ಸ್ಮೂತಾಗಿದೆ ಫ್ರೆಂಡ್ಸ್. ಎಲ್ಲ ಕೊಬ್ಬರಿನ ನಾವು ಇದೇ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಬಾದಾಮಿ ಮತ್ತು ಕಸಕಸೆಯಲ್ಲಿ ಈಗ 1 ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಳು ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಳು ಕೂಡ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. 4ರಿಂದ 5 ಏಲಕ್ಕಿ ತೊಗೊಂಡಿದ್ದೀನಿ. 1 ಬಟ್ಲಷ್ಟು ಇಲ್ಲಿ ಕಲ್ ಸಕ್ಕರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬೇಕಾದ್ರೆ ಸಕ್ಕರೆ ಕೂಡ ತೊಗೋಬೋದು. ಮಿಕ್ಸಿ ಜಾರ್ ತೊಗೋಬೇಕು. ಈಗ ಆ ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಬಾದಾಮಿ, ಕಸಕಸೆ ಹಾಕ್ಕೊಳ್ಳಿ. ಇದನ್ನು ನಾವು ಪಲ್ಸ್ ಮೋಡಲ್ಲಿ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ ನಾನು. ಇದನ್ನು ಈಗ ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಇದು ತುಂಬ ಹಳೆಯ ರೆಸಿಪಿ ಫ್ರೆಂಡ್ಸ್. ಇದು ತುಂಬ ಒಳ್ಳೆಯದು. ಮೈಗ್ರೇನಿಗೆ, ಎಷ್ಟೇ ಹಳೆಯದಾಗಿರುವ ತಲೆನೋವಿಗೆ, ಸುಸ್ತಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಒಂದ್ಸರಿ ಟ್ರೈ ಮಾಡಿ. ಇದರೊಳಗೆ ನಾನು ಕಲ್ ಸಕ್ಕರೆ ಮತ್ತು ಏಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
100 ವರ್ಷದ ಹಳೆಯದಾದ ಅಜ್ಜಿ ಕಾಲದ ಮನೆಮದ್ದು ಅಥವಾ ಔಷಧಿ ರೆಡಿಯಾಗಿದೆ. ಇದನ್ನು ಹಾಲು ಜೊತೆಗೆ ಮಕ್ಕಳಿಗಾದರೆ 1 ಟೇಬಲ್ ಸ್ಪೂನ್ ಅಷ್ಟು, ದೊಡ್ಡವರಿಗಾದರೆ 2 ಟೇಬಲ್ ಸ್ಪೂನ್ ಅಷ್ಟು ಬೆಳಗ್ಗೆ ತಿಂಡಿಯಾಗಿ 1 ಗಂಟೆ ಆದಮೇಲೆ ಅಥವಾ ರಾತ್ರಿ ಮಲಗು 1 ಗಂಟೆ ಮುಂಚೆ ತಗೊಳ್ಬೇಕು ಫ್ರೆಂಡ್ಸ್. ಇದು ತುಂಬ ಕೆಲಸ ಮಾಡುತ್ತೆ. ಕಣ್ಣಿನ ದೃಷ್ಟಿಗೆ, ತಲೆನೋವಿಗೆ, ಸುಸ್ತಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದನ್ನು ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು 1 ತಿಂಗಳಿಂದ 2 ತಿಂಗಳವರೆಗೂ ಸ್ಟೋರೇಜ್ ಮಾಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ.